ನಮಸ್ಕಾರ ಗುರು. ಏನೋ ಒಂಥರ ವಿಡಿಯೋ ಮಾಡಕ್ಕೆ ಫುಲ್ಲು ಖುಷಿ ಆಗ್ತಾ ಇದೆ. ಇವತ್ತು ಆಕ್ಚುಲಿ ವಿಡಿಯೋ ಮಾಡೋ ಒಂದು ಕಂಡೀಷನ್ ಅಲ್ಲಿ ಇರ್ಲಿಲ್ಲ, ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೆ. ಬಟ್ ಆದ್ರೂ ನೆನ್ನೆ ನಮ್ಮೋರ್ ಮ್ಯಾಚ್ ಇದ್ದಿದ್ರಿಂದ ವಿಡಿಯೋ ಮಾಡ್ಲೇಬೇಕು ಅಂತ ಇಲ್ಲೆಲ್ಲೋ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಯ್ತು. ಅದ್ರಲ್ಲೇ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನ್ ಮ್ಯಾಚ್ ಗುರು! ನಾನು ಲಿಟ್ರಲಿ CSK ಮೇಲೆನೆ ಒಂದು 300+ ಹೊಡಿತಾರೆ. ಅದ್ಭುತವಾದಂತ ಒಂದು ಹೈಯೆಸ್ಟ್ ಟೋಟಲ್ ನಮ್ದೇ ಆಗುತ್ತೆ ಅಂತ ಭಾವಿಸಿದ್ದೆ. ಇರ್ಲಿ, ಬಟ್ ಆದ್ರೂ ನೀವು ಅಬ್ಸರ್ವ್ ಮಾಡ್ಬೋದು, ಮ್ಯಾಚ್ ಅಲ್ಲಿ ಸ್ಟಾರ್ಟಿಂಗು ವಿರಾಟ್ ಕೊಹ್ಲಿ ಮತ್ತೆ ಪೀಸಾಲ್ಟ್ ಆಡ್ಬೇಕಾರೆ ಎಷ್ಟೊಂದು ಬಾಲ್ ಬೌಂಡ್ರಿ ಹೋಗಿ ಹೋಗಿ ನಿಂತ್ಕೊಂಡಿತ್ತು. ಬಿಕಾಸ್ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಆ ಒಂದು ವಾಟರ್ ಅಬ್ಸರ್ವಿಂಗ್ ಇದನ್ನ ಟೆಕ್ನಾಲಜಿನ ಯೂಸ್ ಮಾಡಿದಾರಲ್ಲ, ಅಲ್ಲಿ ಫುಲ್ ಸ್ಯಾಂಡ್ ಬೇಸ್ಡ್ ಗ್ರೌಂಡ್ ಅದು. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ಸ್ಯಾಂಡ್ ಬೇಸ್ಡ್ ಗ್ರೌಂಡ್ ಅಲ್ಲಿ ಬಾಲು ತುಂಬಾ ಹೈಯಿಂದ ಡ್ರಾಪ್ ಆದಾಗ ನೆಲಕ್ಕೆ ಹೊಡೆದು ಅಲ್ಲೇ ನಿಂತ್ಕೊಳ್ಳುತ್ತೆ, ಮೂವ್ಮೆಂಟ್ ಆಗಲ್ಲ. ಹಂಗಾಗಿ ಸುಮಾರು ಬೌಂಡ್ರೀಸು ಸಹ ಬರ್ಲಿಲ್ಲ ನಮ್ಗೆ. ಓಕೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಿಸ್ಟರ್ ಎಕ್ಸ್ಪ್ಲೋರ್ IPL ಪ್ರಿಡಿಕ್ಷನ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಮುಂಚೆನೆ ಹೇಳ್ಬೇಕಾಯ್ತು, ಬಟ್ ಈಗ ಹೇಳ್ತಾ ಇದೀನಿ, ಬೇಜಾರು ಮಾಡ್ಕೊಂಬೇಡಿ. ಫುಲ್ಲು ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ. ನಿನ್ನೆ ಆದ್ರೂ ಆಹಾ, RCB ಅಭಿಮಾನಿಗಳಿಗಂತೂ ರಸದೌತಣ. ಸ್ಟೇಡಿಯಂ ಅಲ್ಲಂತೂ ಹಬ್ಬ ಮಾಡಾಕ್ಬಿಟ್ಟವ್ರೆ. ಟೀಮ್ ಡೇವಿಡ್, ಟೀಮ್ ಡೇವಿಡ್, ಟೀಮ್ ಡೇವಿಡ್. ಈ ಅವಾಯ್ಡ್ ಸಿಕ್ಸಸ್, ಬಟ್ ಸಿಕ್ಸಸ್ ಕಾಂಟ್ ಅವಾಯ್ಡ್ ಹಿಮ್ ಅನ್ನೋ ತರ. ಇನ್ನು ರೊಮಾರಿಯೋ ಶಫರ್ಡ್ ಅವ್ರು ಇನ್ನು ಸ್ಟ್ಯಾಂಡ್ ಅಲ್ಲಿ ಇದ್ರು. ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಾ ಇದ್ರು, ಅಂದ್ರೆ ನಾರ್ಮಲ್ ಇನ್ಸ್ಟಾದಲ್ಲಿ ಅಲ್ಲಿ ಇಲ್ಲಿ, ಟೀಮ್ ಡೇವಿಡ್ ಮತ್ತೆ ರೊಮಾರಿಯೋ ಶಫರ್ಡ್ ನ ಓಪನಿಂಗ್ ಕಳ್ಸೋದಲ್ವಾ ಅಂತ. ಓಪನಿಂಗ್ ಕಳ್ಸೋದಿದ್ರೆ ಚೇಚ್ ಬಿಸಾಡಿ ಏನ್ 350 ಹೊಡೆದು ಬಿಡೋರೇನೋ. ಇರ್ಲಿ ಬಿಡಿ, ಓವರ್ ಎಕ್ಸೈಟ್ಮೆಂಟ್ ಬೇಡ. ಸೇಮ್ RCB ಕ್ಯಾಂಪು ಮತ್ತೆ RCB ಪ್ಲೇಯರ್ಸ್ ಹೇಗೆ ಕಾಮಾಗಿ ಸಿಂಪಲ್ ಆಗಿ ಇದೊಂದು ನಾರ್ಮಲ್ ಮ್ಯಾಚ್ ತರ ಗೆತ್ಕೊಂಡು ಹಿಂಗೋದ್ರು, ನಾವು RCB ಅಭಿಮಾನಿಗಳು ಅದೇ ತರ ತಗೋಣ. CSK ಇವಾಗ ನೋಡಿ, ನಮ್ ಲೆವೆಲ್ಗೆ ಅವರು ಇದ್ ಮಾಡ್ತಾ ಇದಾರೆ. ಫಸ್ಟು ಸ್ಟಾರ್ಟಿಂಗ್ ಎಲ್ಲ ಕಂಪ್ಯಾರಿಸನ್ ಹೇಗಿತ್ತು ಅಂದ್ರೆ, CSK ಬರ್ತಾರಪ್ಪ ಇದಾಗುತ್ತೆ, ಅವ್ರು ನೋಡಿದ್ರೆ ಒಂಥರ ಆ ಲೆವೆಲ್ ಇತ್ತು. ಈಗ ಹೆಂಗೆ ಟ್ರೆಂಡ್ ಆಗಿದೆ ಅಂದ್ರೆ, RCB ನ ಹೊಡಿಬೇಕು, RCB ಮೇಲೆ ಗೆಲ್ಬೇಕು, ಆ ತರ ಇದೆ. CSK ಅವ್ರು ನಮ್ಮವರೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಆ ಲೆವೆಲಿಗೆ ಬಂದಿದೆ. ಟೈಮ್ ಚೇಂಜಸ್ ಎವ್ರಿಥಿಂಗ್, ಏನು ಮಾಡೋಕ್ಕಾಗಲ್ಲ. ಇದೇ ಹಿಂದೆ ನಾವು ಅನುಭವಿಸಿ, ನಾವು ಈ ತರದ ಸುಮಾರು ಏಳು ಬೀಳಗಳನ್ನ ನೋಡೇ ನಾವು ಈ ಒಂದು ಸ್ಥಾನಕ್ಕೆ ಬಂದಿರೋದು. ಏನಂದ್ರೆ ನಾವು ಸೋತಿ ಗೆದ್ವಿ, ನೀವು ಗೆದ್ದು ಈಗ ಸೋಲ್ತಾ ಇದ್ದೀರಾ ಅಷ್ಟೇ. ಎರಡು ರುಚಿನೂ ನೋಡ್ಲೇಬೇಕು. ಈಗ ನೀವು ಅನುಭವಿಸ್ತಾ ಇದ್ದೀರಾ, ನಾವು ಆಲ್ರೆಡಿ ಅನುಭವಿಸಿ ಬಂದಿದೀವಿ. ನಿನ್ನೆ ಪಂದ್ಯದ ಸಾರಾಂಶ ಇದು, ಏನು ಮಾತಾಡಂಗೆ ಇಲ್ಲ, ಪ್ರತಿಯೊಬ್ರು ಎಷ್ಟೆಷ್ಟು ಏನೇನು ಅಂತ ಎಲ್ಲಾ ನಿಮ್ಗೆ ಗೊತ್ತು. ಪ್ರತಿಯೊಬ್ರು ಮ್ಯಾಚ್ ನೋಡಿರ್ತೀರ, ಎರ್ರಾ ಬಿರ್ರಿ ಹೈಲೈಟ್ಸ್ ತರ ಕೆಚ್ಚಿ ಬಿಸಾಕೋದ್ರು. ಟೀಮ್ ಡೇವಿಡ್ ಯು ಆರ್ ಬ್ಯೂಟಿ ಅಷ್ಟೇ. ಅದೊಂದು ನೋಬಾಲ್ ಆಗಿರ್ಲಿಲ್ಲ ಅಂದಿದ್ರೆ ಇನ್ನೊಂದು 10 to 20 ರನ್ಸ್ ಕಮ್ಮಿ ಆಗೋದೇನೋ, ಹೇಳಕ್ಕಾಗಲ್ಲ. ಶಫರ್ಡ್ ಅವ್ರು ಬೇರೆ ಇದ್ರು, ಅವ್ರು ಯಾವ ತರ ಹೊಡೆಯೋರೋ ಏನೋ ಗೊತ್ತಿಲ್ಲ. ಬಟ್ ಗಾಡ್ ಬ್ಲೆಸ್ಸಿಂಗ್ಸ್, ಫುಲ್ಲು ಒಂದು ಪವರ್ RCB ಹಿಟ್ಟರ್ಸ್ ಕಡೆ ಇತ್ತು. ಹಿಟ್ಟಾಡ್ಕೊಂಡು ಹೊಡೆದ್ಬಿಟ್ರು. ಇದಾಗಿತ್ತು ನಿನ್ನೆ ಸಾರಾಂಶ. ಆದ್ರೂ ಬಿಡ್ರಿ ಪಾಪ, ಅವ್ರು ರುತುರಾಜ್ ಗಾಯಕ್ವಾಡ್ ಸಿಕ್ಕಿದ ಕಡೆ ಎಲ್ಲ ವಿ ಆರ್ ವೂಂಡೆಡ್ ಲಯನ್ಸ್, ನಮ್ಮ ಏನದು ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರ ಆಗಿರುತ್ತೆ. ಇಂಗ್ಲಿಷ್ ಅಲ್ಲಿ ಏನ್ ಕೊಟ್ಟಿದ್ದು ಮಾಡಿದೆ. ಅಯ್ಯೋ ದೇವ್ರೆ. ಬಟ್ ಆದ್ರೂ ನೀವು ಏನಕ್ಕೆ ಪ್ರಶಾಂತ್ ವೀರ್ ಅವ್ರಿಗೆ ಬಾಲಿಂಗ್ ಕೊಡ್ತಾ ಇಲ್ಲ? ಎಲ್ರೂ ಓಡ್ಸ್ಕೊತಾ ಇದ್ದೀರಾ, ಎಲ್ರೂ ಮುಗ ತದಿಸ್ಕೊತಾ ಇದ್ದೀರಾ, ಗೊತ್ತು. ಅವ್ರಿಗೂ ಕೊಟ್ಟಿ ಟೆಸ್ಟಿಂಗ್ ಆರ ಮಾಡ್ಬೇಕು. ಇದು ಅಷ್ಟು ಕೋಟಿ ದುಡ್ಡು ಕೊಟ್ಟಿದ್ದೀರಾ, ಅಷ್ಟು ಮಾಡಿದೀರಾ, ಅಟ್ಲೀಸ್ಟ್ ಆ ಹಿಂಗು ಬಾಲಿಂಗ್ ಕೊಟ್ಟು ಹೆಂಗ್ ಮಾಡ್ತಾನೆ? ಏನು ನೀವೇನ್ ತಗೊಂಡಿದ್ದು? ಜಡೇಜನ ರೀಪ್ಲೇಸ್ಮೆಂಟು ಅಂತ ತಗೊಂಡಿದ್ದು. ಅಟ್ಲೀಸ್ಟ್ ಆ ಜಡೇಜನ್ ಹೆಸರೇಳಿ ತಗೊಂಡಿದ್ರ, ಆ ಹೆಸರಿಗಾದ ಬೆಲೆ ಬಿಡ್ಬೇಕು. ಬಾಲಿಂಗ್ ಕೊಟ್ಟು ನೋಡ್ಬೇಕಲ್ವಾ ಹೆಂಗ್ ಮಾಡ್ತಾನೆ ಏನು ಅಂತ. ಹೇಳಕ್ಕಾಗಲ್ಲ ಬಿಡಿ, ನಿಮ್ ಸ್ಟ್ರಾಟಜಿಗಳು ಏನೇನಿತ್ತೋ. ಸಾಲಾ ಅವರು ನೆನ್ನೆನೂ ಸಹ ಫೀಲ್ಡಿಗೆ ಬಂದಿರ್ಲಿಲ್ಲ, ಇಂಜುರಿಯಿಂದ ಬೇಗ ಹೊರಗೆ ಬರ್ಲಿ ಅಂತ ನಮ್ಮ ಆರೈಕೆ. ಇದಾಗಿತ್ತು ನೆನ್ನೆಯ ಪಂದ್ಯ. ಇನ್ನ ಇವತ್ತು
KKR ಮತ್ತೆ ಪಂಜಾಬ್ ಎರಡು ಟೀಮು ಇವತ್ತು ಮುಖಾಮುಖಿ ಆಗ್ತಾ ಇದೆ. KKR ಅವರು ಒಂದು ಮ್ಯಾಚು ಗೆದ್ದಿಲ್ಲ. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೆಳಗಡೆಯಿಂದ 2ನೇ ಸ್ಥಾನದಲ್ಲಿದ್ದಾರೆ. ಇನ್ ಕೊನೆ ಸ್ಥಾನ CSK. ನಮ್ದೇ ಅದು ಈ ಸ್ಥಾನ ಅಂತ ಫೈಟ್ ಮಾಡ್ಕೊಂಡು ಅಲ್ಲೇ ಅವರೇ. ಈ ಮ್ಯಾಚ್ ನಡೀತಾ ಇರೋದು ಈಡನ್ ಗಾರ್ಡನ್ಸ್ ಕೋಲ್ಕತ್ತಾದಲ್ಲಿ. ಚೇಸಿಂಗ್ ಪಿಚ್ ಇದು ಸಹ. ಏನ್ ಗುರು, ಲಾಸ್ಟ್ ಟೈಮ್ ಚೇಸಿಂಗ್ ಪಿಚ್ ಅಂದಿದೆ, ಕೋಲ್ಕತ್ತಾ ಚೇಸೇ ಮಾಡಿಲ್ಲ ಅಂತ ನೀವು ಕೇಳ್ಬೋದು. ಏನು ಮಾಡಕ್ಕಾಗಲ್ಲ, ಅವರು ಬ್ಯಾಟಿಂಗ್ ಲೈನ್ ಅಪ್ ಆ ತರ ಮಾಡ್ಕೊಂಡ್ಬಿಟ್ಟವ್ರೆ. ಇವತ್ತು ಏನ್ ಮಾಡ್ತಾರೆ ಹೇಳಕ್ಕಾಗಲ್ಲ. ಇವತ್ತಿನ IPL ಪ್ರೊಡಿಕ್ಷನ್ ನನ್ನ ಪ್ರಕಾರ ಟಾಸ್ ನ KKR ಗೆದ್ರು, ಮ್ಯಾಚ್ ನ ಪಂಜಾಬ್ ಅವ್ರು ಗೆಲ್ಬಹುದು. ತುಂಬಾ ಚಾನ್ಸಸ್ ಇದೆ ಪಂಜಾಬ್ ಅವ್ರು ಗೆಲ್ಲೋದು. ಯಾಕೆಂದ್ರೆ ಶ್ರೇಯಸ್ ಅಯ್ಯರ್ ಆಲ್ರೆಡಿ KKR ಲಿದ್ದು ಆಮೇಲೆ ಪಂಜಾಬಿಗೆ ಬರ್ತಿದ್ದಂಥದ್ದು. ಅವ್ರಿಗೊಂಥರ ರೈವಲ್ರಿ ಮ್ಯಾಚ್ ತರನೇ ಗೆದ್ದು ಬೀಗ್ತಾರೆ ಅಂತ ನನ್ನ ಅನಿಸಿಕೆ ಪಂಜಾಬ್ ಅವರು. ಲೆಟ್ ಸಿ. ಇವಾಗ ಪ್ಲೇಯಿಂಗ್ 11 ನೋಡುವಂತ ಒಂದು ಸಮಯ. ನೋಡೋಣ ಬನ್ನಿ. ಪ್ಲೇಯಿಂಗ್ 11 ಅಲ್ಲಿ ಏನು ಮೆಜಾರಿಟಿ ಚೇಂಜಸ್ ಇರಲ್ಲ. ಸೊ ಫಾರಿನ್ ಪ್ಲೇಯರ್ಸ್ ಯಾರ್ಯಾರು ಆಡ್ತಾರೆ ಅಂತ ಜಸ್ಟ್ ನೋಡ್ಬಿಡೋಣ. ಕೆಮ್ರಾನ್ ಗಿನ್ನು, ಫಿನ್ ಅಲೈನು, ಆಮೇಲೆ ರವೀಂದ್ರ ಅವ್ರನ್ನ ತರ್ಬೋದು ಅಂತ ಅನ್ಕೊತಾ ಇದ್ವಿ. ನೋಡೋಣ. ನೆಕ್ಸ್ಟು ಸುನಿಲ್ ನಾರಾಯಣ್. ಇಷ್ಟು ಜನನ ಆಡಿಸ್ತಾರೆ. ಇನ್ನು ಸೇಮ್ ಆ್ಯಸ್ ಯೂಶುವಲಿ ಇಂಡಿಯನ್ ಪ್ಲೇಯರ್ಸ್ನ ಅವ್ರನ್ನೇ ತೊಗೊಂಡು ಮೂವ್ ಮಾಡ್ತಾರೆ. ನೆಕ್ಸ್ಟು ಪಂಜಾಬ್ ಟೀಮ್ ನೋಡೋಣ. ಪಂಜಾಬ್ ಟೀಮ್ ಅವರು ಏನೂ ಚೇಂಜಸ್ ಮಾಡಲ್ಲ, ಸೇಮ್ ಟೀಮಲ್ಲೇ ಹೋಗ್ತಾರೆ. ಟೀಮಲ್ಲಿ ಮೇಜರ್ ಚೇಂಜಸ್ ಏನಿರಲ್ಲ, ಆಲ್ಮೋಸ್ಟ್ ಇದೆ. ನಾನು ಹೇಳಿದಂಥ ಪ್ಲೇಯಿಂಗ್ 11 ಮೂವ್ ಆಗ್ಬೋದು. ನನ್ನೇನು ನೋಡ್ಬೋದು ನೀವು. ಎರಡು ಟೀಮು ಏನೋ ಚೇಂಜ್ ಮಾಡಿದ್ರೆ ಓವರ್ಟರ್ನ್ ಅವ್ರು ಮಾತ್ರ ಬಂದಿದ್ರು. ಎರಡು ನಾವು ಹೇಜಲ್ವುಡ್ ಅವರು ಬರ್ತಾರೆ ಅನ್ಕೊಂಡಿದ್ವಿ. ಡಫಿ ಅವ್ರನ್ನೇ ಆಡಿಸಿ ಅದ್ಭುತವಾದ ಬಾಲಿಂಗ್ ಪ್ರದರ್ಶನ ಇತ್ತು. ಇವತ್ತು ಇದೇ ಟೀಮಲ್ಲಿ ಮೂವ್ ಆಗ್ಬೋದು. ಲೆಟ್ ಸಿ. ಲಾಸ್ಟ್ ಟೈಮಲ್ಲಿ ಗೊತ್ತಾಗುತ್ತೆ. ಇದೇ ರೀತಿ ಹೆಚ್ಚಿನ IPL ಪ್ರಿಡಿಕ್ಷನ್ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಸಮ್ ಪ್ಲೇಸಸ್ನು ಸಹ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ನನ್ನ ಯೂಟ್ಯೂಬ್ ಅಕೌಂಟಲ್ಲಿ ನೀವು ನೋಡ್ಬೋದು. ಎಲ್ಲ ವಿಡಿಯೋಸ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. RIC.